ರಾಜೀನಾಮೆ ಮಾತು ಬಂದಿದೆ ತಮ್ಮ ಬಾಯಲ್ಲಿ. ಇತ್ತಿತ್ತಲಾಗಿ ನಡೀತಿರೋಂಥ ಸದನ ನಡೀತಂಥ ಘಟನೆಗಳು ಮೊನ್ನೆ ನೀವು ನೋಡಿರ್ಬೋದು 2 ದಿವಸ. ಆ ಸಭಾಪತಿಗೆ ಯಾರು ಹೇಳಂಗಿಲ್ಲ ಅಂತ ತಿಳಿದು ಮಾಡ್ತಾರೆ, ಗದ್ದಲ ಮಾಡ್ತಾರೆ. ಸದನ ನಡೆಸೋದು ಭಾಳ ಕಷ್ಟದ ಪರಿಸ್ಥಿತಿ ಆಗಿದೆ. ಆಮೇಲೆ ಏನಿದೆ ಅಂದರೆ ಇದೆಲ್ಲ ದಿನನಿತ್ಯದ ಇದರಲ್ಲಿ ಸೆಷನ್ ನಡೆಯುವಾಗ ನಾವು ಇಂಥ ಸೀನಿಗಾರಿಕೆ ಸ್ಥಾನದಾಗ ಕೂತ್ಕೊಂಡ್ರೆ ಅದನ್ನು ನಡೆಸಲಿಲ್ಲ ಅಂದ್ರೆ ನಾವು ಅಯೋಗ್ಯರ ಅಂತೇಳಿ ನೋಡ್ತಾರೆ. ನಮ್ದು ಅಲ್ಲಿ ನಮ್ಮನ್ನು ನಡ್ಸೋಕೆ ಶಕ್ತಿನೇ ಇಲ್ಲ ಅಂತೇಳಿ ಹಿಂಗೆ ಭಾವನೆ ಬರೋದು. ಮತ್ತು ಬೇಕಾದಷ್ಟು ವಾರ್ನಿಂಗ್ ಕೊಡ್ತೀನಿ, ಮಾಡ್ತೀನಿ. ಇಂಪಾರ್ಟೆಂಟ್ ಇಶ್ಯೂ ಇರ್ತಾವೆ, ಅದ್ರ ಬಗ್ಗೆ ಬಿಟ್ಟು ಬೇರೆ ಬೇರೆ ಇಶ್ಯೂ ಹೋಗ್ತಾರೆ. ಹೀಗಾಗಿ ಬಿಲ್ಗಳಿಗೆ ನಿನ್ನ ಕೇಳಿ ಬಿಲ್ ಎಷ್ಟು ಇಂಪಾರ್ಟೆಂಟ್ ಬಿಲ್ ಇರ್ತಾವೆ. ಆ ಬಿಲ್ ಗದ್ದಲಾಗ ಪಾಸ್ ಮಾಡೋದು. ಸರಿ, ಸರ್ಕಾರದ ಹತ್ರ ಬಿಲ್ ಮಾಡಬೇಕು. ಈಗ ನೀವು ಬಜೆಟ್ ಬಿಲ್ ಐತಿ, ಬಜೆಟ್ ಬಿಲ್ ಮಾಡಲಿಕ್ಕೆ ನಾಳೆಲ್ಲ ಯಾರು ಪಗಾರ ಸಿಗೋದಿಲ್ಲ. ಇಂಥ ಗದ್ದಲಾಗಾಗಿ ಯಾರು ಮಾತುಕಲ್ಲ ಹಂಗೆ ಗದ್ದಲಾಗ ಧಿಕ್ಕಾರ ಅವು ಕೂದ್ರಾಗ ನಮ್ಮ ಯುವಕರು. ಮತ್ತು ನಮ್ಮಲ್ಲಿ ಏನು ನಿಯಮ ಐತಂದ್ರೆ ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ತರಬಾರ್ದು, ಮತ್ತು ಧಿಕ್ಕಾರಕ್ಕೆ ಹೋಗಬಾರ್ದು, ಹೊರಗಿನ ವಸ್ತು ತರಬಾರ್ದು. ಎಲ್ಲ ತರ್ತಾರೆ, ಪ್ಲೇ ಕಾರ್ಡ್ ತರ್ತಾರೆ, ಅವರು ತರ್ತಾರೆ, ಇವರು ತರ್ತಾರೆ. ಅಲ್ಲಿ ನಾವು ಮೂಕ ಪ್ರೇಕ್ಷಕರ ಜೊತೆ ಕುಂದಿರ್ಬೇಕು. ಮತ್ತು ಇಷ್ಟೆಲ್ಲ ಆಗಿ ಅಲ್ಲಿ ನಾವು ನನ್ನಂಥವ್ರು 45 ವರ್ಷ ಅನುಭವ ಇದ್ದಂಥವ್ರು 15 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ನಾನು ಸದನ ನಡ್ಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲಂದ್ರೆ ನಾನು ತಿಳ್ಕೊಂಡೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾವು ಬಂದು ಕಾಣ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೋ ಅವ್ರು ಅಷ್ಟೇ ಸ್ವಲ್ಪ ಕ್ವಶನ್ ಕೇಳ್ಬೇಕು. ಅವರು ಯಾರಿಗೆ ಕಾಲು ನಡೆಸಿ ಮಾಡ್ತಾರೋ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೆ, ಕೇಳೋಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ ಎದ್ದದ್ದು ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಮೊನ್ನೆ 17 ನಿಮಿಷ ಸುಮ್ಮಕೋತೀವಿ ನಾವು. ನೀವು ನೋಡಿರ್ಬೇಕು, ನೀನು ಮೊನ್ನೆ 17 ನಿಮಿಷ ಸದನದಲ್ಲಿ ಏನು ಬೇಕಾದ ಮಾಡಿ ಸುಮ್ಮ ಕೂತ್ಕೊಂಡೆ. ನಾನು ನೋವಾಯ್ತು ಮನಸ್ಸಿಗೆ. ಅಂದ್ರೆ ಅಷ್ಟು ನಾ ಅಲ್ಲಿ ಇನ್ಎಫಿಷಿಯೆಂಟ್ ಆದ್ನಿಲ್ಲ ಅಂತ ಅನ್ನೋಂಥ ಭಾವನೆ. ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿದ್ರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲ ಅನ್ನೋಂಥ ತಲೆಯೊಳಗೆ ಬರೋದು. ಮೋಸ್ಟ್ಲಿ ನಾನು ಅಲ್ಲಿ ಇರಬಾರ್ದು.